ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಭರತ್ ಗೌಡ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಭರತ್ ಗೌಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ತೀನಿ ಅಂದರೆ, ಹೈನುಗಾರಿಕೆಯಿಂದ ಪ್ರಾಫಿಟ್ ಐತಾ ಲಾಭ ಐತಾ ಅನ್ನೋ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಮ್ಮೂರಲ್ಲಿ ಒಬ್ಬರು ಹೈನುಗಾರಿಕೆ ಮಾಡ್ತಿದ್ದಾರೆ, ತಿಪ್ಪೇಶ್ ಅಂತ. ಅವ್ರ ಶೆಡ್ಡಿಗೆ ನಾನು ಇವತ್ತು ಬಂದಿದ್ದೀನಿ. ಅವ್ರದ್ದು ಎಷ್ಟು ಲಾಭ, ಹಸುಗಳಿಂದ ಅವ್ರಿಗೆ ಎಷ್ಟು ಪ್ರಾಫಿಟ್ ಸಿಕ್ಕಿದೆ, ತಿಂಗಳಿಗೆ ಅವ್ರದ್ದು ಎಷ್ಟು ಇನ್ಕಮ್ಮು, ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಫುಲ್ ನೋಡಿ. ಹಾಂ ಅಣ್ಣ, ಈ ಹೊಸ ನೀವು ತಂದು ಎಷ್ಟು ದಿನ ಆಗೈತೆ, ಇದರಿಂದ ಎಷ್ಟು ನಿಮಗೆ ಲಾಭ ಸಿಕ್ಕೈತೆ? ಇದು 2 ವರ್ಷ ಆಗಿದೆ. ಹಾಂ, 2 ಕರು ಕೊಟ್ಟಿದೆ ನಮಗೆ. ಹಾಂ, ಇದು 15,000 ಕೊಟ್ಟಿದೆ. ಹಾಂ, ಈಗ ಒಂದು 6 ತಿಂಗಳು ದಪ್ಪ ಇದೆ. ಹಾಂ, ಒಂದು 300 ಲೀಟರ್ ಹಾಲು ಸಿಗ್ತಾ ಇದೆ. ಹಾಂ, ಕರ ಹಾಕ್ತಾಗ ಒಂದು 6-7 ಲೀಟರ್ ಹಾಲು ಸಿಗುತ್ತೆ. ಹಾಂ ಅಣ್ಣ, ಮತ್ತು ಈ ಹೊಸ ತಿಂಗಳಿಗೆ ನೀವು ಈ ಹಸಿನಿಂದ ಎಷ್ಟು ಪ್ರಾಫಿಟ್ ಬರ್ಬೋದು? ಈ ಹಸಿಗೆ ಕನಿಷ್ಠ ಅಂದ್ರೆ ತಿಂಗಳಿಗೆ ಒಂದು 5,000 ರೂಪಾಯಿ ಪ್ರಾಫಿಟ್ ಇದೆ ಈ ಹಸಿನಲ್ಲಿ. ಹಾಂ, 5,000 ರೂಪಾಯಿ ಪ್ರಾಫಿಟ್ ಐತೆ. ಮತ್ತೆ ಖರ್ಚು ಎಷ್ಟೈತೆ ಇದಕ್ಕೆ? ಖರ್ಚೇನು ಜಾಸ್ತಿ ಇಲ್ಲ. ಎಲ್ಲ ಹಸಿಗೆ ಹಾಕ್ತಂಗೆ ಮಾಮೂಲಿ 1 kg ಕೊಡ್ತಿದ್ವಿ, ಇದಕ್ಕೇನು ಜಾಸ್ತಿ ಕೊಡ್ತಾ ಇಲ್ಲ. ಹೊರಗಡೆ ಮೇಲೆ ಚೆನ್ನಾಗಿ ಹಾಲು ಕೊಡ್ತಿದ್ವಿ. ಹಾಂ ಅಣ್ಣ, ಮತ್ತೆ ನಿಮ್ಮ ಹತ್ರ ಎಷ್ಟು ಟೋಟಲ್ ಎಷ್ಟು ಹಸುಗಳಿದ್ದಾವೆ? ನಮ್ಮ ಹತ್ರ ಈ ಸದ್ಯಕ್ಕೆ 4 ಇದೆ. ಹಾಂ, ಮತ್ತಿನ್ನು ಸ್ವಲ್ಪ ಜಾಸ್ತಿ ಮಾಡ್ಬೇಕಂತಿದ್ದೀವಿ. ಹಾಂ ಅಣ್ಣ, ಮತ್ತೆ ಈ 4ರಿಂದ ನೀವು ಮಂತ್ಲಿ ಎಷ್ಟು, ನೀವು ತಿಂಗಳಿಗೆ ಎಷ್ಟು ನೀವು ದುಡಿತಿದ್ದೀರಾ? ನಮಗೆ ಒಂದು 30-35 ಸಿಗುತ್ತಾ ಇದೆ. ಹಾಂ, ಈಗ ನಮ್ದು ಇಂಡಿ ಖರ್ಚೆಲ್ಲ ಒಂದು 8-10 ಸಾವಿರ ರೂಪಾಯಿ ಬರುತ್ತೆ. ತಿಂಗಳಿಗೆ ಒಂದು 25,000 ಸಾವಿರ ಉಳಿಯುತ್ತೆ. ಅಂದರೆ ನಿಮ್ಮದು ಇದೊಂದು ಹಸುವಿಂದ ನಿಮಗೆ ತಿಂಗಳು 5,000 ರೂಪಾಯಿ ನಿಮಗೆ ಪ್ರಾಫಿಟ್ ಬರುತ್ತೆ. ಅಂದರೆ ನೀವು ಈಗ ನನ್ನ ಪ್ರಕಾರ ಈಗ ನೀವು ಇದಕ್ಕೆ ಮೇವು ಗೀವು ಎಲ್ಲ ಕಳೆದು ಬೂಸ ಗೀಸೆ ಎಲ್ಲ ಕಳೆದು ನಿಮಗೆ ತಿಂಗಳಿಗೆ 5,000 ರೂಪಾಯಿದು ನಿಮಗೆ ಪ್ರಾಫಿಟ್ ಸಿಗುತ್ತೆ. ಮೇವು ನಮ್ದೇ ಇದೆ ಸ್ವಂತ, ಹಂಗಾಗಿ ಅಷ್ಟು ನಮಗೆ ಸಮಸ್ಯೆ ಅನಿಸ್ತಾ ಇಲ್ಲ. ಬೂಸದೊಂದು ಸಮಸ್ಯೆ ಇದೆ. ಏನೇ ಪ್ರತಿಯೊಂದು ಕಾಯಿಲೆ ನಾವೇ ಮಾಡ್ಕೊಂತಿದೀವಿ, ನಮಗೇನು ಖರ್ಚು ಕಾಣ್ತಾ ಇಲ್ಲ. ಅಣ್ಣ, ಮತ್ತೆ ಇದು ಬೂಸದ್ದೆಲ್ಲ ಸಗಣಿಯಲ್ಲೇ ಬರುತ್ತೆ ಅಂತಾರಲ್ಲ, ಅದು ಹೆಂಗೆ ಬರುತ್ತಾ? ಬರುತ್ತೆ. ಗೊಬ್ಬರ ನಿಮಗೆ ತಿಂಗಳಿಗೆ ಎಷ್ಟು ಲೋಡ್ ಆಗ್ಬೋದು? ಗೊಬ್ಬರ ತಿಂಗಳಿಗೆ ಒಂದು 4 ಹಸಿಗೆ 1 ಲೋಡ್ ಆಗುತ್ತೆ. ವರ್ಷಕ್ಕೆ ಒಂದು 10 ಲೋಡ್ ಅಂತ ಸಿಗುತ್ತೆ ನಮಗೆ. 10 ಲೋಡ್ ಸಿಗುತ್ತೆ. ಎಷ್ಟು ರೇಟ್ ಇದೆ ಇದು ಗೊಬ್ಬರ? 8,000 ಇದೆ. 8,000 ಅಂದರೆ ವರ್ಷಕ್ಕೆ ನಿಮಗೆ 80,000 ನಿಮಗೆ ಬರೀ ಸಗಣಿದೆ ಇದೆ. ಅಣ್ಣ, ಈ ಹಸು ಬಗ್ಗೆ ಹೇಳೋದಾದ್ರೆ ಹೆಂಗೆ? ಈ ಹಸು ಇದು ಬನವಾರ ಇದು ದಿಲೀಪ್ ಬನಾರ್ ಅಂತ. ಹಾಂ, ಈ ಹಸು ತಂದಾಗ ಕಬ್ಬದ ಹಸು ತಂದು ನಿಲ್ಸಿಕ್ಕೆ ಕರ ಹಾಕ್ತು. ಕರ ಹಾಕ್ಬಿಟ್ಟು ಕಸ ಹಾಕ್ತಾರೆ ನೀಟಲ್ಲಿ. ಈ ತರ ಲಾಸ್ ಆಯ್ತು. ನಾವು ಈ ಮಟ್ಟಕ್ಕೆ ತಂದಿದ್ದೀವಿ. ಈಗ ಇದು ಸಾಯ ರೇಂಜಿಗೆ ಹೋಯ್ತು. ಈಗ 6 ಲೀಟರ್ ಹಾಲು ಕೊಡ್ತಾ ಇದೆ. ಅಣ್ಣ, ಇದರಿಂದ ಎಷ್ಟು ಪ್ರಾಫಿಟ್ ನಿಮಗೆ ತಿಂಗಳ? ಇದರಿಂದ ಒಂದು 10,000 ರೂಪಾಯಿ ಸಿಗುತ್ತೆ. ಇದು ಒಂದು ಟೈಮಿಗೆ 6 ಲೀಟರ್ ಹಾಲು ಕೊಡ್ತಾ ಐತೆ, 2 ಟೈಮಿಂದ 12 ಲೀಟ್ರು. ಇದ್ರ ನಿಮ್ಮ ಪ್ರಕಾರ ಇದರಿಂದ ಒಂದು 10,000 ರೂಪಾಯಿ ಸಿಗ್ತಾ ಇದೆ. ಇದರಿಂದ ಏನು ಲಾಸ್ ಇಲ್ಲ ನಿಮಗೆ, ಯಾವ ಹಸುಗಳಿಂದಲೇ ಏನು ಲಾಸ್ ಇಲ್ಲ. ಮತ್ತೆ ಇದು ಹೇಳೋದಾದ್ರೆ ನೀವು ಬೂಸ ಎಲ್ಲ ಎಲ್ಲಿಂದ ತರ್ತೀರಾ? ಅವೆಲ್ಲ ಚಿಕ್ಕಮಗಳೂರು ಲೋಕಣ್ಣ ಅಂತ ಇದ್ದಾರೆ, ಅವ್ರ ಕಡೆಯಿಂದ ನಮಗೆ ತಂದು ಕೊಡ್ತಾರೆ. ಎಷ್ಟು ರೂಪಾಯಿ ಚೀಲ ಬೀಳುತ್ತೆ ಬೂಸ? 1,350 ರೂಪಾಯಿ ಬೂಸ ಬೀಳುತ್ತೆ. ನೀವು ತಿಂಗಳಿಗೆ ಎಷ್ಟು ರೂಪಾಯಿ ಬೂಸ ಹಾಕ್ತೀರಣ್ಣ? ತಿಂಗಳಿಗೆ ಒಂದು 8,000 ರಿಂದ 10,000 ರೂಪಾಯಿ ಒಳಗೆ. 10,000 ರೂಪಾಯಿ ಒಳಗೆ ನೀವು ಬೂಸ ಹಾಕ್ತೀರಾ. ಅದರಲ್ಲಿ ನೀವೀಗ ಒಂದು 20,000 ಪ್ರಾಫಿಟ್ ಕಾಣ್ತೀರಿ. ಈಗ ಒಂದು 5 ಹಸುಗಳಿಂದ 20,000 ನಿಮಗೆ ಈಗ ಲಾಭ ಇದೆ. ಈಗ ತಿಂಗಳಿಗೆ ಒಂದು 20,000 ಲಾಭ ಇದೆ. ಈ ಹಸು ಬಗ್ಗೆ ಹೇಳೋದಾದ್ರೆ ಏನು? ಈ ಹಸು ಈಗ 4 ತಿಂಗಳು ದಪ್ಪ. 4 ತಿಂಗಳು. ಈಗಲೂ 5 ಲೀಟ್ರ್ ಹಾಲು ಕೊಡ್ತಿದೆ, ಪರವಾಗಿಲ್ಲ. ಇದು ನೀವು ತಂದಿದ್ದು ಮನೆಗೆ ಸಾಕಿದ್ದು? ಇದು 46,000. ಎಲ್ಲಿ? ಎಕ್ಟಿ ಹತ್ರ. ಇದು ಈಗ 6 ಎಷ್ಟು ಲೀಟ್ರ್ ಕೊಡ್ತಿದೆ ಹಾಲು? 5 ಲೀಟ್ರ್ ಹಾಲು ಕೊಡ್ತಿದೆ. ಮತ್ತೆ ಇದು ಒಂದು ಹೊತ್ತಿ 5 ಲೀಟ್ರ್ ಹಾಲು ಕೊಡ್ತಿದೆ, 10 ಲೀಟ್ರ್ ಹಾಲು ಕೊಡ್ತಿದೆ. ಇದು ಸೇಮ್ ಪ್ರಾಫಿಟೇ ಸಿಗುತ್ತೆ. ಆ ಹಸುಗಳು ಅಷ್ಟೇ ಸೇಮ್ ಪ್ರಾಫಿಟು ತಿಂಗಳ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಹೇಳಿದ್ರೆ ತಿಂಗಳ 30,000 ಏನು ಹಸುಗಳಿಂದ ಏನು ಲಾಸ್ ಏನಿಲ್ಲ. ನಮಗೆ ನಮ್ಮ ಮನೇಲಿ ಏನಿದೆ ಅಂದ್ರೆ, ನಾವು ನಮ್ಮ ಮನೆಯ ಅಕೌಂಟಿಗೆ ಸ್ವಲ್ಪ ದುಡ್ಡು ಹಾಕಂತ ಇದೀವಿ. ಹಾಲು ನನ್ನ ಹೆಸರಿಗೆ ಸ್ವಲ್ಪ ಹಾಕಂತ ಇದೀವಿ. ಹಂಗಾಗಿ ಒಬ್ಬರಿಗೆ ಅಷ್ಟು ಸಿಗ್ತಾ ಇದೆ. ಎಷ್ಟು ಇಲ್ಲಿ ಹಾಲೆಲ್ಲ ಎಷ್ಟು ಹಾಕೊಡ್ತಾರೆ? ಇಲ್ಲಿ ನಮಗೆ 40 ರೂಪಾಯಿ ಸಿಗ್ತಾ ಇದೆ. 40 ರೂಪಾಯಿ ಸಿಗ್ತಾ ಇದೆ. ಈಗ ಫ್ಯಾಟ್ ಬರೋದು ಅಂತ ಆದ್ರೆ ನೀವು ಹಸುಗಳಿಗೆ ಏನ್ ಹಾಕ್ತೀರಿ? ನಮಗೆ ಈಗ ಫ್ಯಾಟ್ ಬೇಕು, ನಮಗೆ ಈ ಫ್ಯಾಟ್ ಈಗ ನಮಗೆ ಜಾಸ್ತಿ ಬರುತ್ತೆ ಅನ್ನೋದ್ರೆ ಹಸಿಗೆ ಏನ್ ಹಾಕ್ತೀವಿ? ನಾವು ಕ್ಯಾಲ್ಸಿಯಂ ಹಾಕ್ತಾ ಇದೀವಿ, ಬೆಲ್ಲ ಹಾಕ್ತಾ ಇದೀವಿ, ಉಪ್ಪು ಹಾಕ್ತಿವಿ, ಆಮೇಲೆ ಒಣಮೇವು ಕೊಡ್ತೀವಿ. ಕ್ಯಾಲ್ಸಿಯಂ ಫ್ಯಾಟ್ ಬರುತ್ತೆ. ನಿಮ್ದೀಗ 40 ರೂಪಾಯಿ ತನಕ ಫ್ಯಾಟ್ ಬರ್ತಿದೆ, 45 ತನಕ ಫ್ಯಾಟ್ ಬರ್ತಿದೆ. ಇಷ್ಟು ಹಸುಗಳಲ್ಲಿ ಈಗ ಫ್ಯಾಟ್ ಅಂತ ಬಂದ್ರೆ ಯಾವ ಹಸಿನಲ್ಲಿ ಜಾಸ್ತಿ ಬರುತ್ತೆ? ಈ ಹಸಿನಲ್ಲಿ ಇದು ಕೆಂದ ಇದೆಯಲ್ಲ, ಈ ಹಸಿನಲ್ಲಿ ಬರ್ತಾ ಇದೆ. ಈ ಹಸಿನಲ್ಲಿ ಫ್ಯಾಟ್ ಅಂತ ಬಂದ್ರೆ ಅಂದ್ರೆ ಇದು 56 ರೂಪಾಯಿ ತನಕ ಬರುತ್ತೆ. 56 ರೂಪಾಯಿ ಫ್ಯಾಟ್ ಬರುತ್ತೆ. ಇದರಿಂದ ಹಾಲು ಒಂದು ಲೆವೆಲಿಗೆ ಸಿಗ್ತಿದೆ, ಮತ್ತೆ ಪ್ರಾಫಿಟ್ಟು ಒಂದು ಫ್ಯಾಟ್ ಎಲ್ಲ ಸಿಗ್ತಿದೆ.
ಅಣ್ಣ ಮತ್ತೆ ನೀವು ಇದಕ್ಕೆ ಎಷ್ಟು ಹೊತ್ತು ಕೆಲಸ ಇರುತ್ತೆ ನಿಮಗೆ? ದಿನದಲ್ಲಿ ಎಷ್ಟು ಹೊತ್ತು ಕೆಲಸ ಇರುತ್ತೆ? ನಾವು ಈಗ ಬೆಳಿಗ್ಗೆ ಒಂದು 5:30 ಅಂತೀವಿ. ಬಿಟ್ಟು ಸಗಣಿ ಎಲ್ಲ ಬಚಾಕ್ಬಿಟ್ಟು ನೀಟಾಗಿ ಗುಡಿಸ್ಬಿಟ್ಟು ಹಾಲು ಕರಿತೀವಿ. 6:30 ಸ್ಟಾರ್ಟ್ ಮಾಡ್ತೀವಿ. 6 ಗಂಟೆ 6:30 ಸ್ಟಾರ್ಟ್ ಮಾಡ್ಬಿಡ್ತೀವಿ. ಹಾಲು ಕರೆದ್ಬಿಟ್ಟು ಎಲ್ಲ ಹೊರ ಕಟ್ಟಾಕ್ತೀವಿ. ಈಚೆ ಕಟ್ಟಾಕ್ಬಿಟ್ಟು ನಾವು ಅದೆಲ್ಲ ಸ್ನಾನ ಮಾಡಿಸಲ್ಲ. ವಾರಕ್ಕೆ 8 ದಿವಸಕ್ಕೆ ಒಂದ್ಸತಿ ಸ್ನಾನ ಎಲ್ಲ ಮಾಡಿಸಲ್ಲ. ಎಲ್ಲ ಹಸುಗಳಿಗೂ ಮತ್ತೆ ಮಾಡಿಸ್ತೀವಿ ವಾರಕ್ಕೆ 8 ದಿವಸಕ್ಕೆ. ಅಂದ್ರೆ ಹಸುಗಳು ಕ್ಲೀನ್ ಆಗಿರ್ಬೇಕು ಅನ್ನೋ ಪಾಲಿಸಿ ನಿಮ್ದು. ತೀರಾ ಅತಿಯಾಗಿ ಸ್ನಾನ ಮಾಡಿಸ್ಬಾರ್ದು. ವಾರದಲ್ಲಿ ಒಂದು ಟೈಮ್ ಮಾಡಿಸ್ಬೇಕು. ಮೆಡಿಸಿನ್ ಅಂತ ಬಂದ್ರೆ ಎಲ್ಲ ನೀವೇ ಮಾಡ್ತೀರಾ ಇಲ್ಲ ಡಾಕ್ಟರ್ ಕರೆಸ್ತೀರಾ? ತೀರಾ ಹಸುಗಳು ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋದಾದ್ರೆ ಡಾಕ್ಟರ್ ಕರೆಸ್ತೀವಿ. ಸಣ್ಣ ಪುಟ್ಟ ಜ್ವರ ಬಂದ್ರೆ, ಈಗ ಹುಳಪಳ ಆದ್ರೆ, ಈ ಬೇದಿ ಮಾಡ್ಕೊಂಡ್ರೆ ಅವೆಲ್ಲ ನಾವೇ ಮಾಡ್ಕೊಂತೀವಿ. ಅವನ್ನೆಲ್ಲ ನೀವೇ ಮಾಡ್ಕೊಂತೀವಿ. ಕೆಟ್ಟ ಬಾವು ಅಂದ್ರೆ ನಾವೇ ಮಾಡ್ಕೊಂತೀವಿ. ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ಆ ಕಡೆ ಲಾಸ್ಟ್ನೇ ಹಸು ಹೇಳೋದಾದ್ರೆ ಅದು ಎಷ್ಟು ಲೀಟರ್ ಹಾಲು ಕೊಡುತ್ತೆ? ಲಾಸ್ಟ್ನೇ ಹಸು ಈ ಮೊನ್ನೆ ತಂದಿದ್ದು ರೀಸೆಂಟ್ ಅಲ್ಲಿ ಓರಿಕರ. ಈ ಕರು ನಾವು ಇಲ್ಲಿ ಇಟ್ಕೊಂಡಿದೀವಿ. ಮನೆಗೆ ಹುಡುಗರು ಮಕ್ಕಳು ಆಟ ಆಡಕ್ಕೆ ಬೇಕು ಅಂತ ಇಟ್ಕೊಂಡಿದೀವಿ. ಇದು ಇವತ್ತಿಗೆ 8 ದಿವಸ ಆಯ್ತು ಕರ ಹಾಕಿ. 8 ದಿವಸ. ಇದೊಂದು 6-6.5 ಲೀಟ್ರು ಬರ್ತಾ ಇದೆ ಈಗ. 6.5 ಲೀಟ್ರ್ ಹಾಲು ಬರ್ತಿದೆ. ನೀವು ಇದರಿಂದಲೂ ಪ್ರಾಫಿಟ್ ಇದೆ. ನೀವು ಒಟ್ಟಿಗೆ ಟೋಟಲಿ ಹಾಕಿ ನಿಮಗೆ ಯಾವ್ದ್ರಿಂದ ಲಾಸ್ ಇಲ್ಲ. ಹೈನುಗಾರಿಕೆ ಮಾಡೋರು ಮಾಡ್ಕೋಬಹುದು. ಅದರಿಂದ ಏನು ಲಾಸ್ ಇಲ್ಲ. ನಾವು ನಮ್ಮ ಮಟ್ಟಿಗೆ ನಾವು ಮಾಡ್ಕೊಂಡ ಕೆಲಸದ ಮೇಲೆ ಹೋಗುತ್ತೆ, ನಾವು ಮಾಡೋ ಖರ್ಚು ಮೇಲೆ ಹೋಗುತ್ತೆ, ನಾವು ಮಾಡೋ ಮೇಂಟೈನ್ ಮೇಲೆ ಹೋಗುತ್ತೆ. ಹಸು ಮಾತ್ರ ನೋಡ್ರಿ, ತೀರಾ ಈ ತರ ಹಸು ಆದಷ್ಟು ಕಟ್ರಿ. ತೀರಾ ಈ ಜಾತಿ ಬೇಡ. ಇದು ಈ ಜಾತಿ ಕಮ್ಮಿ ಮಾಡ್ರಿ. ಇದಕ್ಕೆ ಏನಕ್ಕೆ ಕಮ್ಮಿ ಅಂತೀರಾ? ಈ ಬಸ್ಸಿನ ಈ ಬಸ್ಸಿನಲ್ಲಿ ಏನು ನಿಮಗೆ ಲಾಸ್ ಕಾಣುತ್ತೆ? ಏನಾಗಿದೆ ಗೊತ್ತಾ? ಬರುತ್ತೆ ಬರಲ್ಲ ಅಂತಲ್ಲ, ಫ್ಯಾಟ್ ಇಲ್ಲ. ಹಂಗಾಗಿ ಕೊಡುತ್ತೆ. 30-35 ರೂಪಾಯಿ ಬರೋದು ಸುಸ್ತು ಅಷ್ಟೇ. HF ಇದು ಕನಿಷ್ಠ 40 ರೂಪಾಯಿ ಬರುತ್ತೆ. ಈಗ ಹಂಗಾದ್ರೆ ನೀವು ಹೇಳ್ತಿರೋ ಪ್ರಕಾರ ನೋಡಿದ್ರೆ ಈ ಹಸು ಒಂದು ಸ್ವಲ್ಪ ಕಡಿಮೆ ಮಾಡಿ. ಇದು ಹಾಲು ಪ್ಯೂರ್ HF. ಇದು ಬಟ್ನೆ ಮಡಕ. ಇದು ಜಾತಿ ಹಸು. ಇದು ಇದೆಯಲ್ಲ, ಇದು ಜರ್ಸಿ. ಮಾಮೂಲಿ ಜರ್ಸಿ ಇದು. ಅಂತೇನು ಪ್ಯೂರ್ ಜರ್ಸಿ ಅಲ್ಲ. ಆದ್ರೂ 45 ರೂಪಾಯಿ 46 ರೂಪಾಯಿ ತನಕ ಬರುತ್ತೆ. ಇದು ಒಳ್ಳೆ ಹಸು. ಇದು ಒಂದು 6 ಲೀಟ್ರು ಒಂದೊಂದು ವರ್ಷ ಕೊಡುತ್ತೆ. ಇದು 1 ವರ್ಷ 6 ಲೀಟ್ರ್ ಕೊಡುತ್ತೆ. 6 ಲೀಟ್ರ್ ಕೊಡುತ್ತೆ. ನಾವೀಗ ಏನಾಯ್ತು ಗೊತ್ತಾ, ಮೇವಿಲ್ಲ ನಮ್ಮಲ್ಲಿ, ಸ್ವಲ್ಪ ಬರ್ತಾನ ಇದೆ. ಈಗ ಒಂದು 3 ಕೊಡ್ತಾ ಇದೆ. 3 ಮನೇಲೆ ಬಿಟ್ಟಿದೀವಿ. ಹೊರಗಡೆ ಹೋದ್ರೆ 6-7 ಲೀಟ್ರ್ ತನಕ ಬರುತ್ತೆ. ಈಗ ಮನೆಗಿರೋದಕ್ಕೆ 3 ಲೀಟರ್ ಸಿಗ್ತಾ ಇದೆ. ಮತ್ತೆ ಈಗ ಅಣ್ಣ, ಈಗ ಶೈಲೇಜು ಗೀಲೇಜು ಅಂತಾರೆ. ನಾವು ಶೈಲೇಜ್ ಏನ್ ಬಳಸ್ತಾ ಇಲ್ಲ. ಬಳಸ್ತಿಲ್ಲ. ಹಸಿ ಮೆಕ್ಕೆಜೋಳ ಸೊಪ್ಪೆ, ರಾಗಿ ಹುಲ್ಲು ಮತ್ತೆ ಹಸಿ ಹುಲ್ಲು ಅಷ್ಟೇ. ಸುಮ್ಮನೆ ಶೈಲೇಜ್ ಎಲ್ಲ ಶೈಲೇಜ್ ಏನ್ ವೇಸ್ಟ್ ಇಲ್ಲ. ಶೈಲೇಜ್ ಎಲ್ಲ ಬರುತ್ತೆ ನಮಗೆ. ಅಂದ್ರೆ ಶೈಲೇಜ್ ಯಾವಾಗ್ಲೂ 1-2 ಟೈಮ್ ತಂದು ನಾವು ಮಾಡ್ಕೊಂಡು ಅಂತ ಏನಿದಿಲ್ಲ. ಶೈಲೇಜ್ ನಿಮಗೆ ಕಾಣಿಸ್ತಿಲ್ಲ. ಈ ಕಾಜಿಗಳ ಸೊಪ್ಪೆ ಇದೆಯಲ್ಲ, ಅದನ್ನ ಕೊಡ್ರಿ, ಒಳ್ಳೆ ಹಾಲು ಬರುತ್ತೆ. ಈಗ ನೀವು ಅದನ್ನ ಏನ್ ಪುಡಿ ಮಾಡಾಕ್ತೀರಾ? ಡೈರೆಕ್ಟ್ ಆಗಿ? ಡೈರೆಕ್ಟ್ ಎಲ್ಲ ಕೊಡ್ತೀವಿ ನಾವು. ಡೈರೆಕ್ಟ್ ಎಲ್ಲ ಕೊಡ್ತಾ ಇದೀವಿ. ಮುಂಚೆ ಎಲ್ಲ ಪುಡಿ ಮಾಡಿ ಹಾಕ್ತಾ ಇದ್ವು, ಈಗೆಲ್ಲ ಡೈರೆಕ್ಟ್ ಎಲ್ಲ ಕೊಡ್ತಾ ಇದೀವಿ. ಯಾವ್ದೇ ತೊಂದರೆ ಇಲ್ಲ. ಆದಷ್ಟು ಒಂದ್ ಸ್ವಲ್ಪ ಹಾಲ್ಗಾಡಿ ತೆನೆ ಇರೋದು ಕೊಟ್ರೆ ಒಳ್ಳೇದು. ಮತ್ತೆ ಅದೇ ತೆನೆ ಇದ್ರೆ ಹಾಲು ಇಂಪ್ರೂವ್ ಆಗುತ್ತೆ ಅಂತ. ತೆನೆ ಇದ್ರೆ ಹಾಲೆಲ್ಲ ಇಂಪ್ರೂವ್ ಆಗುತ್ತೆ. ಅಣ್ಣ ಮತ್ತೆ ಇದ್ರದ್ದು ಹೇಳ್ಬೇಕು ಅಂದ್ರೆ ನಿಮಗೆ ಟೋಟಲ್ ಇಷ್ಟು ಹಸಿಗೆ ಎಷ್ಟು ಖರ್ಚು ಬಿದ್ದಿದೆ ನಿಮಗೆ? ನಮಗೆ ಇಷ್ಟು ಹಸಿಗೆ ನಾವು ಒಂದು 2 ಲಕ್ಷ ರೂಪಾಯಿ ಖರ್ಚು ಬಿದ್ದಿದೆ. 2 ಲಕ್ಷ ರೂಪಾಯಿ ಖರ್ಚು ಬಿದ್ದಿದೆ. 2 ಲಕ್ಷ ರೂಪಾಯಿ ಒಳಗೆ. 2 ಲಕ್ಷ ರೂಪಾಯಿ ಒಳಗೆ ತಿಂಗಳ 20,000 ನೀವು ಖರ್ಚು ಕಳೆದು ನಮ್ಮ ಮನೆಯವ್ರದ್ದು ಬಿಟ್ಟು ನಂದೇ ನಾನು ಸಪರೇಟ್ ಆಗಿ ಕಟ್ತಾ ಇದ್ದೀನಿ. ನಾನು ನಮ್ಮ ಮನೆಯವ್ರು ಸಪರೇಟ್ ಆಗಿ ಕಟ್ತೇವೆ. ತಿಂಗಳಿಗೆ ನಮಗೆ ಹೆಂಗಿಲ್ಲ ಅಂದ್ರೆ 35,000 ರೂಪಾಯಿ ಸಿಗ್ತದೆ. 35,000 ರೂಪಾಯಿ ನಿಮಗೆ ಈಗ 2 ಲಕ್ಷ, ಬರೀ 2 ಲಕ್ಷ ಖರ್ಚು ಮಾಡೋದಕ್ಕೆ ಹಸುಗಳಿಗೆ 35,000 ಸಿಕ್ತಿದೆ ನಿಮಗೆ. ಆಮೇಲೆ ಇದು ಗಬ್ಬ ಇದೆ. ಇದು ಗಬ್ಬ ಇದೆ, ಆಯ್ತು ನಿಲ್ಸೋ ಟೈಮ್ ಇದು. ಆದ್ರೂ ಇನ್ನೊಂದು ಈಗ 1 ಟೈಮ್ ಮಾಡ್ಬೇಕಿದು. ಇದು ಮತ್ತೆ ಇದು ಈಗ ಕೊಡ್ಸಿದೀವಿ ಈಗ ರೀಸೆಂಟ್ ಅಲ್ಲಿ. ಈಗ ಒಂದು 15 ಆಯ್ತು. ಇದು 4-4 ತಿಂಗಳು ಪ್ರೆಗ್ನೆಂಟ್ ಇರೋದ್ರಿಂದ ಇದು ಇನ್ನೊಂದೂವರೆ ತಿಂಗಳು ನಿಲ್ಸ್ತೀವಿ. ಈಗ ಡೀಸೆಂಟ್ ಆಗಿ ಹಾಲು ಕೊಡೋದು ಅಂದ್ರೆ ಇದೊಂದು ಈಗ ಡೀಸೆಂಟ್ ಆಗಿ ಹಾಕಿರೋದು 2 ಹಾಲು. ನೆಕ್ಸ್ಟ್ ನಾವು ಪ್ಲಾನ್ ಏನಿರೋದು ಗೊತ್ತಾ, ನಾವು ಕ್ರಾಸ್ ಅತಿಯಾಗಿ ಪ್ಯೂರ್ HF ಸಾಕ್ಬಾರ್ದು. ಕ್ರಾಸ್ ಈ ತರ ಕ್ರಾಸ್ ಹಸುಗಳು ಸಾಕ್ಬೇಕು ಅಂತಿದೀವಿ. ಇನ್ನು ಆದಷ್ಟು ಈ ಕಡೆ ಜಾಗ ಇದೆ, ಸದ್ಯ ನಾವಿದೀವಿ ಈ ಕಡೆ ಇದೀವಿ. ನೆಕ್ಸ್ಟ್ ಇಲ್ಲಿ ಈ ಕಡೆ ಏನಾದ್ರು ಕಟ್ಟಬೇಕು ಅಂತ ಮಾಡಿದೀವಿ. ಅಣ್ಣ ನಿಮ್ದೀಗ ಇದು ಶೆಡ್ ಇಂದು ಅಂತ ಬಂದ್ರೆ
ನಿಮಗೆ ಶೆಡ್ಡಿಂದಲ್ಲಿ ಯಾವ ತರ ಖರ್ಚಾಯ್ತು? ಶೆಡ್ಡು ನೀವು ಕಟ್ಟಕ್ಕೆ ಎಷ್ಟು ಮಾಡಿದ್ರಿ? ಶೆಡ್ ಮಾಡ್ಬೇಕಂತ ಮಾಡ್ಲಿಲ್ಲ, ಇದು ವಾಸಕ್ಕೆ ಮನೆಗೋಸ್ಕರ ಮಾಡ್ಬೇಕು. ಜನ ಎಲ್ಲ ಅಂದ್ರು ಸಣ್ಣದಾಗೆ ಸ್ವಲ್ಪ ಹಸು ಬಿಸು ಮಾಡ್ಕೊ ಒಳ್ಳೇದಾಗುತ್ತೆ ಅಂತ ಅಂದ್ರು ನಮ್ಮ ಫ್ರೆಂಡ್ ಎಲ್ಲ. ಆಮೇಲೆ ನಾವೇನಂದು ನಮ್ಮನೆಲ್ಲ ಬೇಡ, ಇದ್ರಲ್ಲಿ ಅಷ್ಟು ಖರ್ಚಿದೆ, ಇದ್ರಲ್ಲಿ ಏನು ಉಳಿಯಲ್ಲ, ಇದ್ರಲ್ಲಿ ಮಾಡತ್ಕಿನ ಕೆಲ್ಸಕ್ಕೆ ಹೋಗ್ರಿ ಅಂತಲೇ ಹೇಳಿದ್ರು. ಆದ್ರೂ ನಾವು ನೋಡೋಣ ಅಂತ ಒಂದು ಹಸು ಸ್ಟಾರ್ಟಿಂಗ್ ತಂದು ಹಾಸನ ತಂದಿದ್ದು ನಮ್ಮನೆಗೆ. ಅದು ಬಂದ ನಮಗೆ ಒಂದಿಂಗಡೆ ಒಂದು ಹಸು ತಂದು ಸುಮಾರು ಲಾಸ್ ಆಯ್ತು. ಆದ್ರೂ ಹಸು ಕೊಡ್ಲಿಲ್ಲ ನಾವು. ಅದಿರ್ಲಿ ಒಂದಿರ್ಲಿ ಅಂತ ಇಟ್ಕೊಂಡು ನೆಕ್ಸ್ಟ್ ಎಲ್ಲ ಹಂಗೆ ಮಾಡ್ಕೊಂಡು ಸುಮಾರು ಹಸುಗಳು ತಂದು ಎಲ್ಲ ಕೊಟ್ಟು ಮತ್ತೆ ತಂದು ನಮಗೆ ಎಲ್ಲಾರು ಹಂಗಂದ್ರು, ಏನ್ ಕಟ್ಟಿಗೆ ಸಾಯ್ತೀಯಪ್ಪ ನೀನು ಅಂತ ನಮ್ಮ ಹುಡುಗರು ಹೇಳಿದ್ರು. ಎಲ್ಲೂ ಹೋಗಲ್ಲ, ಎಲ್ಲೂ ಬರಲ್ಲ, ಕಟ್ಟಿಗೆ ಸಾಯ್ತಾ ಇರ್ತೀಯ ಅಂದ್ರು. ನನಗೆ ಅದ್ರಲ್ಲೇ ಖುಷಿ ಏನಿದೆ. ನಮ್ಮ ಅಪ್ಪಾಜಿಯವ್ರು ಕೇಳಿರು, ಅದ್ರಲ್ಲೇ ಖುಷಿ ನನಗೆ. ಎಲ್ಲೂ ಏನು ಬೇರೆದ್ರಲ್ಲೇ ಖುಷಿ ಇಲ್ಲ. ನೀವೇನ ಕೆಟ್ಟರೆ ಇದ್ರಲ್ಲೇ ಕೆಡಬೇಕು, ಬದುಕಿದ್ರಲ್ಲೇ ಬದುಕಬೇಕು ಅಂತ ನಾನು ಅವತ್ತಿಂದ ಮಾಡ್ತೇನೆ. ನಾವು ಆದಷ್ಟು ನಮ್ಮನೆಯವರು ಕೈ ಜೋಡಿಸಿದ್ದಾರೆ, ಅವರಿಂದ ನಾವು ಮಾಡ್ತಾ ಇದೀವಿ. ಅಂದ್ರೆ ನಿಮ್ ಪ್ರಕಾರ ಈಗ ನೀವು ಇದರಿಂದ ಏನ್ ಕೆಟ್ಟಿಲ್ಲ ನಮ್ಗೆ ಏನು ಲಾಸ್ ಆಗಿಲ್ಲ. ನಾವು ಈಗ ಈ ಶೆಡ್ ಮಾಡ್ಕೊಂಡು ಮತ್ತೆ ಮನೆ ಕಟ್ತಾ ಇದೀವಿ. ಒಂದು 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಆಗಿದೆ. ಈಗ ಅದು RCC ಆಗಿ ನಿಲ್ಸಿದೀವಿ. ನೆಕ್ಸ್ಟ್ ಇದ್ರಲ್ಲೇ ಮತ್ತೆ ಮನೆ ಮಾಡ್ಬೇಕಂತಿದೀವಿ. ಈಗ ಜೀವನ ಅಂತ 90% ಇದರಿಂದಲೇ. ಹಸಿನಲ್ಲೇ ಜೀವನ, ನಾವೇನ್ ಕೂಲಿ ಹೋಗಲ್ಲ, ಏನಿಲ್ಲ, ಹಸಿನಲ್ಲೇ ಜೀವನ. ನಮ್ಮ ಮನೇಲಿ ಹೋಗ್ತಾರೆ, ನಾವು ಹಸು ನೋಡ್ಕೊಂತೀವಿ. ಏನಿದು ಅಂದ್ರೆ ಹಗಲೆಲ್ಲ ನೋಡ್ಕೊಳಲ್ಲ ನಾವು ಕೆಲ್ಸಕ್ಕೆ ಹೋಗ್ತೀವಿ. ಬೆಳಿಗ್ಗೆ ಹಾಲು ಕರಿತೀವಿ, ಮೇವು ಹಾಕ್ತಿವಿ, ಮನೇಲಿ ಮೊಸರು ಎಲ್ಲ ಮಾಡ್ಕೊಂಡ್ಬಿಟ್ಟು ಬೆಳಿಗ್ಗೆ ಒಂದ್ 7:30 8 ಗಂಟೆ ಕೆಲ್ಸಕ್ಕೆ ಹೋಗ್ತೀವಿ. ಮಧ್ಯಾಹ್ನ ಒಂದ್ 2 ಗಂಟೆ ಬರ್ತೀವಿ. 2 ಗಂಟೆ ಬಂದ್ಬಿಟ್ಟು ಸಗಣಿ ಎಲ್ಲ ತಕ್ಬಿಟ್ಟು ಮತ್ತೆ ಮೇವು ನೀರೆಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ 4 ಗಂಟೆ ಕ್ಲೋಸ್. ಮತ್ತೆ ನೀವೆಲ್ಲ ತೋಟದೆಲ್ಲ ನೀವೇ ಮೇಂಟೈನ್ ಮಾಡ್ಕೊಳ್ಳೋದು? ನಿಮ್ ತೋಟ ಎಲ್ಲ ನಾವೇ. ಇವು ಆದಷ್ಟು ಈಗ ಮೇವಿಲ್ಲ ಅಂತ ಹೊರಗಡೆ ಬಿಡ್ತಾ ಇದೀವಿ. ಮೇವಿದ್ರೆ ನಾವು ಹೊರಗಡೆ ಬಿಡಲ್ಲ, ಮನೇಲೆ ಹತ್ಲಾಗಿ ನೋಡ್ಕೊಂಡು. ಈಗ ಹೊತ್ತು ಒಣಲ್ ಕೊಡ್ತೀವಿ, ಸಂಜೆ ಹೊತ್ತು ಹಸಿ ಮೇವು ಕೊಡ್ತೀವಿ. ಮತ್ತೆ ನಗೆ ಉಳಿಸಕ್ಕೆ ಬಿಟ್ರೆ ನಾವೇನು ಕೊಡಲ್ಲ. 2 kg ಬೂಸ ಕೊಡ್ತೀವಿ, 2 kg ಬೂಸ. ಮತ್ತೆ ಈಗ ನೀವು ಈಗ ನೀವು ತೋಟದಲ್ಲಿ ಸೊಪ್ಪೆ ಹಾಕಲ್ಲ, ನೀವು ಖಾಲಿ ಹೊಲದಲ್ಲಿ ನೀವು ಸೊಪ್ಪೆ ಹಾಕಂತ ಹೋಗ್ಬೇಕಲ್ವಾ? ಇಲ್ಲ ನಾವು ತೋಟದಲ್ಲೂ ಹಾಕ್ಬೋದಾ? ಮೆಕ್ಕೆಜೋಳ ತೋಟದಲ್ಲೇ ಹಾಕ್ತಾ ಇದೀವಿ. ಈ ಅಡಿಕೆ ಟೈಮಲ್ಲಿ ಮಾತ್ರ ಹಾಕಲ್ಲ, ಬಾಕಿ ಅಂತ ಎಲ್ಲ ಹಾಕ್ತೀವಿ. ಅಡಿಕೆ ಟೈಮಲ್ಲೆಲ್ಲ ಕಟಾವ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಡ್ತೀವಿ. ಬಾಕಿ ಅಂತ ತೋಟದಲ್ಲೇ ಹಾಕೋದು. ಈ ವರ್ಷ ಮಳೆ ಎಲ್ಲ ತೋಟದಲ್ಲೇ ಹಾಕಿರೋದು. ಆದ್ರೂ ಈ ವರ್ಷ ಬೆಳೆದಿಗೆ ಹಾಕಿದೀವಿ. ಆದ್ರೆ ಸೆಪ್ಪೆ ಸುಮಾರು ಬಂದಿದೆ. ಆದ್ರೆ ನಮಗೆ ಮೇವಿಗೇನು ತೊಂದರೆ ಇಲ್ಲ. ಅಣ್ಣ, ಮತ್ತೆ ನೀವೀಗ ಇದಕ್ಕೆ ನೀವು ಆದಷ್ಟು ರಾಗಿ ಹುಲ್ಲನ್ನ ಕೊಂಡ್ಕೊಂಡ್ ಬರ್ತೀರಾ ಇಲ್ಲ ಹೆಂಗೆ ಅಂತ ಹೇಳ್ತೀರಾ? ರಾಗಿ ಹುಲ್ಲು ಕೊಂಡ್ಕೊಂಡ್ ಬರ್ತೀವಿ. ವರ್ಷಕ್ಕೆ ಒಂದು 50 ರೂಪಾಯಿ ಹುಲ್ ತಗೊಂಡ್ಬರ್ತೀವಿ. ರಾಗಿ ಹುಲ್ಲು ಅಂದ್ರೆ ನಮಗೆ ಹಗಲೊತ್ತು ಕೊಡ್ತೀವಿ ನಾವು. ಹಗಲೊತ್ತು ರಾಗಿ ಹುಲ್ಲು, ನೈಟ್ ಹೊತ್ತು ಕೊಡಲ್ಲ. ಹಗಲೊತ್ತು ಮಾತ್ರ ರಾಗಿ ಹುಲ್ಲು ಕೊಡ್ತೀವಿ. ಯಾಕೆ ಗೊತ್ತಾ? ರಾಗಿ ಹುಲ್ಲು ಕೊಟ್ರೆ ಈ ಹಸು ಹೊಟ್ಟೆ ಕರಗಲ್ಲ, ದಿಪ್ಪಾಗಿರುತ್ತೆ. ಮತ್ತೆ ಬಾಡಿ ಚೆನ್ನಾಗಿರುತ್ತೆ. ಹಸು ಬಾಡಿ ಚೆನ್ನಾಗಿರುತ್ತೆ, ಬಾಡಿ ಬಿಡಲ್ಲ, ಫ್ಯಾಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಈಗ ನಿಮ್ ಪ್ರಕಾರ ಹಾಲು ಅಂತ ಬಂದ್ರೆ ನೀವೀಗ ಹಸಿ ಸೊಪ್ಪೆನೆ ಹಾಕ್ಬೇಕಲ್ವಾ? ಬರೇ ಹಸಿ ಸೊಪ್ಪೆ ಹಾಕಿದ್ರಿಂದ ಹಾಲು ಬರಲ್ಲ, ಅದು ತಪ್ಪು. ಹಾಲು ಅಂತಂದ್ರೆ ಹಸಿ ಸೊಪ್ಪೆ, ಬರೇ ಹಸಿ ಸೊಪ್ಪೆ ಹಾಲು ಬರಲ್ಲ. ಆದಷ್ಟು ಒಣಲು ಕೊಡ್ಬೇಕು ಹಸಿಗೆ, ಒಣಲಿಂದನೂ ಹಾಲು ಬರುತ್ತೆ. ಬರೇ ಹಸಿ ಸೊಪ್ಪೆಯಿಂದನೂ. ಮತ್ತೆ ಈಗ ನಮಗೆ ತೋಟ ಗೊಬ್ಬರನೂ ಆಗುತ್ತೆ. ಎಲ್ಲ ಒಂದು ಟೈಮಿಗೆ ಹಸಿ, ಒಂದು ಟೈಮಿಗೆ ನಮಗೆ ಹೊಡಿತೀವಿ. ಮತ್ತೆ ಅಣ್ಣ, ಈಗ ನೀವು ಎಷ್ಟೆಷ್ಟು ಕೆಜಿ ಕೊಡ್ತೀರ ನೀವು ಇದಕ್ಕೆ ಬೂಸ? ಎಷ್ಟು ಕೆಜಿ ಕೊಡ್ತೀರ? ನೋಡ್ರಿ, ಸುಪ್ರೀಂ ಅಂತ. ಸುಪ್ರೀಂ ಅಂತಿದೆ. ಹಾಲು ಕೊಡುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಸರ್. ಅದು 10 ಲೀಟರ್ ಕೊಡೋಕೆ ನಾವು 4 kg ಕೊಡ್ತೀವಿ. 1 5 ಲೀಟರ್ ಕೊಡೋದು 1 2 kg ಕೊಡ್ತೀವಿ. ಈಗ ಮೀಡಿಯಂ 3-4 ಹಿಂಗ್ ಕೊಡ್ತೇವಲ್ಲ, ಅವ 1.5-2 kg ಕೊಡ್ತೀವಿ ಸರ್. ಮತ್ತೆ ನೀವೀಗ ಬೂಸ್ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ನೀವು ಮಾಡೋದು? ಹೌದು, ಇಲ್ಲಾಂದ್ರೆ ನಮಗೆ ಲಾಸ್ ಆಗುತ್ತೆ ಸರ್. ಎಲ್ಲ ಒಂದೇ ಸಮ ಹಾಕೊಂಡು ಹೋದ್ರೆ ನಮಗೆ ಲಾಸ್ ಬರುತ್ತೆ ಸರ್. ಆಮೇಲೆ ಏನು ಉಳಿಯಲ್ಲ. ಒನ್ ಟೈಮ್ ದಸಿ ಹೋದ್ರೆ ಒನ್ ಟೈಮ್ ನಮಗೆ ಉಳಿದಿದೆ ಸರ್. ಹೊಸ ಸಾಕಾಣಿಕೆಯಿಂದ ನಮಗೇನು ಆಸೆನಿಲ್ಲ. ಈಗ ಮಾಡ್ಬೇಕಷ್ಟೇ ಸರ್. ಸಾಕಿದ್ರೆ ಏನಿಲ್ಲ. ಇದಕ್ಕೇನಪ್ಪ ಅಂದ್ರೆ ಈಗ ನಿಮ್ ಪ್ರಕಾರ ಒಂದು ಇಂಜಿನಿಯರ್ ಲೆವೆಲ್ ಮಾಸ್ಟರ್ ಮೈಂಡ್ ಇರ್ಬೇಕು ಇದನ್ನ ಮಾಡ್ಬೇಕು ಅಂದ್ರೆ. ಇಂಜಿನಿಯರ್ ಲೆವೆಲ್ಗೆ ಇಲ್ಲ ಸರ್. ನಮ್ಮ ಟೆಕ್ನಿಕ್ ಮಾಡಿದ್ರೆ ಎಲ್ಲಾನು ಪ್ರಾಫಿಟ್ ಮಾಡ್ತೀವಿ. ನಾ ಇದಿದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡಿ. ಮತ್ತೆ ಈಗ ನೀವು ಬೂಸ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀರಾ? ಆಲ್ಮೋಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ಹಾಕ್ತೀರಾ. ನೀವು ಆಗ್ಲೇ ಹೇಳ್ದಂಗೆ ಈಗ ನಿಮಗೆ ತಿಂಗಳ 8-9 ಸಾವಿರ ರೂಪಾಯಿ ಬೂಸ ತರ್ತೀರಾ. ನಿಮ್ದೀಗ ಬೂಸನ ಡೈರಿಯಿಂದ ಕೊಡ್ತಾರೆ ಅಂತಾರಲ್ಲ, ಅದಂಗೆ ನೀವು ಬೂಸ ಡೈರಿಯಿಂದ ತಂತೀರಾ ನೀವು ಓನಾಗಿ ತಂತೀರಾ? ಡೈರಿಯಿಂದ ತರ್ತಾ ಇದ್ದ ಮುಂಚೆ, ಡೈರಿಯಿಂದ ತರೋದ್ರಲ್ಲಿ ನನಗೇನು ಇಂಪ್ರೂವ್ಮೆಂಟ್ ಕಾಣಲಿಲ್ಲ. ಹಂಗಾಗಿ ಓನಲ್ಲೇ ಇಳಿಸ್ತಾ ಇದೀವಿ. ಓನಲ್ಲೇ ಇಳಿಸೋದ್ರಲ್ಲಿ ಅವ್ರಿಗೆ ನಮಗೆ ಅಗ್ಲೆಲ್ಲ ಪೇಮೆಂಟ್ ಹೇಳಲ್ಲ ಅವರು. ತಿಂಗಳಿಗೆ ಒಂದ್ಸತಿ
ಬೂಸ ಖಾಲಿ ಆದ್ಮೇಲೆ ಒಂದ್ಸತಿ ಅರ್ಧ ಬಿಲ್ ಇಸ್ಕೊಂತಾರೆ, ಇನ್ನೊಂದು ಬಿಲ್ ನೆಕ್ಸ್ಟ್ ತಿಂಗಳು ಪೇಮೆಂಟ್ ಆದಾಗ ಇಸ್ಕೊಂತಾರೆ. ಹಂಗಾಗಿ ನಮಗೆ ಅಷ್ಟು ಬೂಸದ್ದು ಇದು ಅನಿಸ್ತಾ ಇಲ್ಲ. ಈ ಡೈರಿಯಲ್ಲಿ ತಂದ್ರೆ ಏನಾಗುತ್ತೆ, ಹಾಲು ಹಾಕೋದ್ರಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತಾರೆ, ನಮಗೆ ಸ್ವಲ್ಪ ಹಿಂಸೆ ಆಗ್ತಾ ಇದೆ. ಅಂದ್ರೆ ನಿಮ್ದೀಗ ಮನೆ ಇದು ಖರ್ಚಿಗಾಗ್ಲಿ ಅದಕ್ಕಾಗಲಿ ಡೈರಿಯಲ್ಲಿ ಈಗ ಕಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಈಗ ಸಡನ್ ದುಡ್ಡು ಕೊಡಲ್ಲ, ದುಡ್ಡು ಸಿಗಲ್ಲ. ಹಂಗಾಗಿ ನಾವೇನ್ ಮಾಡಿದೀವಿ ಅಂದ್ರೆ ಈಗ ಓನಲ್ಲಿ ಇಳ್ಸೋದ್ರಿಂದ ಈಗ ಒಂದ್ ತಿಂಗಳು ಇಲ್ಲ ಅಂದ್ರೂ ಕೂಡ ಅವ್ರು ಹೋಗ್ತಾರೆ, ನೆಕ್ಸ್ಟ್ ತಿಂಗಳು ಕೊಡ್ತಾರಲ್ಲ ಅಂತ. ಈ ಡೈರಿಯಲ್ಲಿ ಹಂಗಲ್ಲ, ಡೈರಿಯಲ್ಲಿ ಅವಾಗ್ಲೇ 15 ಬಿಲ್ 15 ಬಿಲ್ ಆದ ಕೂಡಲೇ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಈಗ ನಿಮ್ದೀಗ ಡೈರಿಯಲ್ಲಿ 15 ದಿವಸಕ್ಕೆ ಒಂದ್ಸಲಿ ಬಿಲ್ಲು, ಈಗ ವಾರ ಪೇಮೆಂಟ್ ಇಲ್ವಾ? ವಾರ ಪೇಮೆಂಟ್ ಇಲ್ಲ, 15 ದಿವಸಕ್ಕೆ ಒಂದ್ ಬಿಲ್. ನಿಮಗೆ ಈಗ 15 ದಿವಸಕ್ಕೆ ಒಂದು ಬಿಲ್ ಆದ್ರೆ ನಿಮಗೆ ಈಗ ಇದು ಮೇಂಟೈನ್ ಮಾಡೋದು ಹೆಂಗ್ ಕಷ್ಟ ಆಗಲ್ಲ ಅಂದ್ರೆ? ಮೇಂಟೈನ್ ಏನ್ ಕಷ್ಟ ಇಲ್ಲ ನಮಗೆ. ಈಗ 15 ದಿವಸಕ್ಕೆ ಒಂದ್ ಬಿಲ್ ಅಂದ್ರೆ 15 ದಿವಸದ್ದು ಉಳಿಯುತ್ತೆ ಈಗ ನಮಗೆ. ಇನ್ನು 15 ದಿವಸದ್ದು ಮನೆ ಖರ್ಚು ಲೋನು ಗಿನು ಇದೆ, ಅದಕ್ಕೆ ಬಳಸ್ಕೊಂತೀವಿ. 15 ದಿವಸದ್ದು ಮಾತ್ರ ಉಳಿಯುತ್ತೆ, ಅದ್ರಲ್ಲಿ ನಾವು ಬೂಸ ಎಷ್ಟೇ ಖರ್ಚು ಮನೆಗೆ ಹಾಕಂತೀವಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಬಾಯ್. ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ. ನಾನು ಇದೇ ಥರ ಫಾರ್ಮಿಂಗ್ ಕಂಟೆಂಟ್ನ ಕೊಡ್ತಾ ಹೋಗ್ತೀನಿ. ಸೊ ಗೈಸ್, ಎಲ್ರಿಗೂ ಬಾಯ್.